ಆರ್ಎಸ್ಎಸ್ಗಳು ವಿಷ ಸರ್ಪಗಳಿದ್ದಂತೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಅವರ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸದ್ಯ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರು. ಯತೀಂದ್ರ ಸಿದ್ದರಾಮಯ್ಯನವರು ಆರ್ಎಸ್ಎಸ್ ಅನ್ನ ವಿಷ ಸರ್ಪಕ್ಕೆ ಹೋಲಿಕೆ ಮಾಡ್ತಾರೆ. ಯಾಕೆ ಹೋಲಿಕೆ ಮಾಡಿದ್ರು ಅಂತ ಅಂದ್ರೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ಕಡೆ ಆರ್ಎಸ್ಎಸ್ ಅನ್ನ ಅವರವರ ಅಂಗಸಂಸ್ಥೆಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾವುದೇ ವಿಚಾರ ಬಂದರೂ ಕೂಡ ಆರ್ಎಸ್ಎಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಪ್ರತಿಭಟನೆ, ದೊಡ್ಡ ದೊಡ್ಡ ಸಭೆ ಮಾಡಿ ಹೇಳಿಕೆಯನ್ನು ಕೊಡ್ತಾರೆ. ಸಮಾಜದಲ್ಲಿ ಬಿತ್ತಾ ಇರೋದು ಕೋಮುವಾದಿ ವಿಚಾರಗಳನ್ನ. ಹೀಗಾಗಿ ವಿಷ ಸರ್ಪದಂತೆ, ಈಗ ಹಾವುಗಳು ಕಚ್ಚಿದ್ರೆ ವಿಷಾನೇ ತಾನೇ ಆಚೆ ಬರೋದು. ಹಾಗಾಗಿ ಆರ್ಎಸ್ಎಸ್ ನ ನಾನು ವಿಷ ಸರ್ಪಗಳಿಗೆ ಹೋಲಿಕೆ ಮಾಡಿದ್ದೀನಿ, ನನ್ನ ಮಾತಿಗೆ ನಾನು ಬದ್ಧ ಅಂತ ಹೇಳ್ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಈಗ ಆರ್ಎಸ್ಎಸ್ ವಿಷ ಸರ್ಪಗಳು ಇದ್ದಂತೆ ಅಂತ ಹೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ವಿರುದ್ಧ ಈಗ ಮಂಡ್ಯದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಮಾಜದಲ್ಲಿ ಅತಿ ಹೆಚ್ಚು ಕೋಮುವಾದಿ ವಿಚಾರಗಳನ್ನ ಬಿತ್ತುತ್ತಾ ಇರೋದು ಇದೇ ಆರ್ಎಸ್ಎಸ್ ನವರು. ಆಮೇಲೆ ಎಲ್ಲಿ ಬೇಕಲ್ಲಿ ಅವರ ಅಂಗಸಂಸ್ಥೆಗಳಿದೆ. ರಾಜ್ಯದಲ್ಲಿ ಎಲ್ಲಿ ಕಣ್ಣಾಯಿಸಿದ್ರು ಕೂಡ ಆರ್ಎಸ್ಎಸ್ ಅಂಗ ಸಂಘಟನೆಗಳು ಎದ್ದು ಕಾಣುತ್ತೆ. ಮತ್ತೊಂದು ಕಡೆಗೆ ಕೋಮುವಾದಿ ವಿಚಾರಗಳನ್ನ ಅವರೇ ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೇಳಿಕೆ ಕೊಡ್ತಾರೆ. ಆಮೇಲೆ ಇದರ ವಿರುದ್ಧವಾಗಿ ಪ್ರಶ್ನೆ ಮಾಡಿದ್ರೆ ಆರ್ಎಸ್ಎಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಈ ರೀತಿಯಾಗಿ ವಿಷ ಬೀಜವನ್ನ ರಾಜ್ಯದ ಎಲ್ಲಾ ಕಡೆಯೂ ಕೂಡ ಪಸರಿಸ್ತಾ ಇರೋರು ಇದೇ ಆರ್ಎಸ್ಎಸ್ ನವರು ಅಂತ ಹೇಳಿ ಈಗ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಯತೀಂದ್ರ ಅವರ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರು. ಮಂಡ್ಯ ಎಸ್ಪಿ ಡಾಕ್ಟರ್ ವಿಜೆ ಶೋಭಾರಾಣಿ ಅವರಿಗೆ ಕಾರ್ಯಕರ್ತರು ದೂರನ್ನು ಕೊಟ್ಟಿದ್ದಾರೆ. ಸಚಿವ ಯತೀಂದ್ರ ವಿರುದ್ಧ ಶೀಘ್ರ ಕಠಿಣ ಕ್ರಮಕ್ಕೂ ಕೂಡ ಇಲ್ಲಿ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ.